ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿನ್ನೆ ನಾನು ಅಂದ್ಕೊಂಡೆ ಯಾವಾಗ ಹನುಮಂತು ಮತ್ತು ಧನರಾಜ್ ಅವರು ಮಿಸ್ಟೇಕ್ ಮಾಡಿರ್ತಾರೋ ಆ ಮಿಸ್ಟೇಕ್ ಬಗ್ಗೆನೇ ಎಂಟೈರ್ ಎಪಿಸೋಡ್ ಮಾತಾಡ್ತಾರೆ ಅಂತ. ಬಟ್ ಅದಾಗಲಿಲ್ಲ. ನಿನ್ನೆ ಭವ್ಯ ತ್ರಿವಿಕ್ರಮ್ ಎಪಿಸೋಡ್ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತ ಕೇಳಿದ್ರೆ, ಭವ್ಯ ಯಾಕೆ ನಾಮಿನೇಟ್ ಮಾಡಿದ್ರು, ಭವ್ಯ ಅವರು ಯಾಕೆ ಚಾನ್ಸ್ ಕೊಡಲಿಲ್ಲ ತ್ರಿವಿಕ್ರಮ್ನ, ಇದನ್ನೇ ಒಂದು ಗಂಟೆ ಗಟ್ಟಲೆ ಕುಯ್ದ್ರು. ಮತ್ತು ಭವ್ಯ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ತ್ರಿವಿಕ್ರಮ್ನ. ಈ ಥರ ಎಲ್ಲ ಪಾಯಿಂಟ್ಸ್ ಬಂತು. ನನಗೂ ಇಲ್ಲಿ ಒಂದು ಅರ್ಥ ಆಗಲ್ಲ ಏನು ಅಂದರೆ, ಒಬ್ಬ ಹುಡುಗ ಒಬ್ಬ ಹುಡುಗಿ ಜೊತೆಗಿದ್ದಾರೆ ಅಂದರೆ, ಯಾವುದೇ ಬಿಗ್ ಬಾಸ್ ಸೀಸನ್ ತಗೊಳ್ಳಿ ಇಲ್ಲಿವರೆಗೂ ಯಾವುದೇ ಒಬ್ಬ ಹುಡುಗ ಒಬ್ಬ ಹುಡುಗಿ ಜೊತೆಗಿದ್ದಾರೆ ಅಂದರೆ ಆ ಹುಡುಗಿ ಹುಡುಗನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅನ್ನೋ ಥರನೇ ಟ್ಯಾಗ್ಲೈನ್ ಕೊಡ್ತಾರೆ. ಯಾಕೆ ಹುಡುಗ ಇಲ್ಲ ಸಲ್ದಿದ್ದೆಲ್ಲ ತಲೆಗೆ ತುಂಬಿಟ್ಟು ಈ ಹುಡುಗಿ ಆಟನ ಹಾಳು ಮಾಡ್ದ, ಹಂಗೂ ಕೊಡ್ಬೋದಲ್ವಾ. ಇವಾಗ ಗೌತಮಿನೇ ನೋಡಿ, ಗೌತಮಿ ಮತ್ತು ಮಂಜಣ್ಣ ಇದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಗೌತಮಿ ನನಗೆ ಬೇಡ ನೀವು ಓಚೆ ಹೋಗಿ ಅಂದರೂ ಕೂಡ ಮಂಜಣ್ಣ ಗೌತಮಿನ ಬಿಡಲಿಲ್ಲ. ಅಂದರೆ ಗೌತಮಿ ಮಂಜಣ್ಣನ ಆಟಕ್ಕೆ ಹೆಲ್ಪ್ ಆಗಿದ್ದು. ಬಟ್ ಜನ ಹೆಂಗನ್ನೋದು, ಗೌತಮಿನೇ ಮಂಜಣ್ಣನ ಆಟನ ಕೆಡಿಸಿದ್ಲು ಅಂತ ಹೇಳ್ತಾರೆ. ಈ ಕಡೆ ಭವ್ಯ ನೋಡಿ, ಭವ್ಯ ಮತ್ತು ತ್ರಿವಿಕ್ರಮ್ ಜೊತೆಗಿದ್ರು. ಇವಾಗ ಲಾಸ್ಟ್ ವೀಕಲ್ಲಿ ಗೊತ್ತಾಗಿದ್ದು, ಭವ್ಯ ಏನಾದರೂ ರಿವರ್ಸ್ ಆಗಿದ್ದಿದ್ರೆ ತ್ರಿವಿಕ್ರಮ್ ಅವರ ಎಂಟೈರ್ ಜರ್ನಿ ಹೆಂಗಿತ್ತು ಅನ್ನೋದನ್ನ ಒಂದೇ ವಾರದಲ್ಲಿ ಫುಟೇಜ್ ತೋರಿಸಿದ್ರು. ತ್ರಿವಿಕ್ರಮ್ ಎಷ್ಟು ಮೆಚೂರ್ ಆಗಿ ನಡ್ಕೊಂಡ್ರು ಭವ್ಯ ಅನ್ನೋದು ತೋರಿಸಿದ್ದಾರೆ. ಭವ್ಯ ಅವರು ಹಿಂಗಿರ್ಬೇಕಾದ್ರೆ ಜನ ಯಾಕೆ ಹಿಂಗೆ ಅನ್ಕೊಂತಾ ಇದ್ದಾರೆ, ಭವ್ಯ ತ್ರಿವಿಕ್ರಮ್ನೇ ಯೂಸ್ ಮಾಡ್ಕೊಂಡು ಬಂದ್ಲು ಅಂತ. ಯಾಕೆ ತ್ರಿವಿಕ್ರಮ್ ಭವ್ಯನ ಯೂಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ. ಅವ್ನು ಲಾಸ್ಟ್ ವೀಕಲ್ಲಿ ಭವ್ಯ ಅವ್ನ ಹೆಸರು ತೊಗೊಂಡಿದ್ದಕ್ಕೆ ನೋಡು ಹೆಂಗಾಡ್ದ. ನಾಮಿನೇಷನಲ್ಲಿ ತೊಗೊಂಡಿದ್ದಕ್ಕೆ ಭವ್ಯನ ಹೇಟ್ ಮಾಡ್ತಾರೆ. ಅದೇ ನಾಮಿನೇಷನಲ್ಲಿ ತ್ರಿವಿಕ್ರಮು ಕೂಡ ಭವ್ಯನ ನಾಮಿನೇಟ್ ಮಾಡ್ತಾರೆ. ಯಾಕೆ ಇಲ್ಲಿ ಭವ್ಯ ಅವ್ರ ಹೆಸರನ್ನ ತೊಗೊಂಡು ಇದನ್ನ ಕಿರ್ಚಾಡಿ ಕೂಗಾಡಿ ಮಾಡ್ತಿಲ್ವಲ್ಲ, ಅದಕ್ಕೋಸ್ಕರನಾ. ಪ್ರತಿಯೊಂದು ಕೂಡ ಒಂದು ಹುಡುಗಿನೇ ಯೂಸ್ ಮಾಡ್ಕೊಳ್ಳೋದು ಹುಡುಗರನ್ನ ಅಂತ ಪ್ರತಿಯೊಂದರಲ್ಲೂ ಪೋಟ್ರೆ ಮಾಡೋದು ನನಗೆ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲಿಲ್ಲ. ನನಗೆ ಅನಿಸಿದ್ದು ಆ್ಯಕ್ಚುಲಿ ತ್ರಿವಿಕ್ರಮು ಭವ್ಯರ ಸಪೋರ್ಟ್ ಇರಲಿಲ್ಲ ಅಂದರೆ ಮೆಂಟಲಿ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಲಾಸ್ಟಲ್ಲಿ ರಜತ್ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿದ್ದು, ಅದನ್ನು ಬಿಟ್ಟರೆ ಮೋಕ್ಷಿತ್ ಅವರಿಗಾಗಲಿ, ಮಂಜಣ್ಣನಿಗಾಗಲಿ, ಗೌತಮಿ ಅವ್ರಿಗಾಗಲಿ, ಧನರಾಜ್ಗಾಗಲಿ, ಹನುಮಂತುಗಾಗಲಿ, ಅನುಷ್ ಅವರಿಗಾಗಲಿ ಯಾರಿಗೂ ಇಷ್ಟನೇ ಆಗ್ತಾ ಇರಲಿಲ್ಲ ತ್ರಿವಿಕ್ರಮು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ತ್ರಿವಿಕ್ರಮ್ ಭವ್ಯನ ಬಳಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಭವ್ಯ ಅವರು ಎಲ್ಲೂ ತ್ರಿವಿಕ್ರಮ್ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಎಷ್ಟೋ ಸಜೆಷನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಸಜೆಷನ್ಸೇ ಕೊಟ್ಟಿದ್ದಾರೆ, ಕೆಟ್ಟ ಸಜೆಷನ್ಸ್ ಅಂತ ಅಲ್ಲ. ಯಾಕಂದರೆ ಭವ್ಯ ಅವರು ಅಲ್ಲಿ ಇಲ್ಲಿ ಟೆಂಪರ್ ಆಗಿರೋರು. ಆದರೆ ಭವ್ಯ ಅವರು ಕೂಡ ಅವರಿಗೆ ಆದ ಮೆಂಟಲ್ ಸಪೋರ್ಟು ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಸಪೋರ್ಟ್ ತೊಗೊಂಡಿದ್ದಾರೆ. ಅದಕ್ಕೋಸ್ಕರನೇ ಅವರು ಇಲ್ಲಿವರೆಗೂ ಬಂದಿದ್ದಾರೆ. ಲಾಸ್ಟ್ ಪಾಯಿಂಟಲ್ಲಿ ಈ ಥರ ಸ್ಟ್ರಾಟಜಿ ಮಾಡಿ ಆಡ್ಬೋದು ಅಂತ ಡೆಫಿನೆಟ್ಲಿ ಭವ್ಯ ಅವರಿಗೆ ಗೊತ್ತಾಗಿಲ್ಲ. ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಮಗೆ. ಭವ್ಯ ಅವರು ಈ ಥರ ಏನಾದರೂ ತ್ರಿವಿಕ್ರಮ್ನ ನಾನು ತೊಗೊಂಡ್ರೆ ಮತ್ತೆ ತ್ರಿವಿಕ್ರಮ್ ಅವರು ನನ್ನ ತೊಗೊಳ್ಳಲ್ಲ ಅಂತ. ಯಾಕಂದರೆ ತ್ರಿವಿಕ್ರಮ್ ಯಾವಾಗ ಭವ್ಯ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ. ಒಂದು ಉತ್ತಮ ಅಂದರೆ ಮೋಕ್ಷಿತ, ಒಂದು ರೆಡ್ ಹಾರ್ಟ್ ಕೊಡೋದಂದ್ರೆ ಮೋಕ್ಷಿತ, ಇನ್ನೊಂದು ಏನಾದರೂ ಮಾಡಬೇಕಂದ್ರೆ ಮೋಕ್ಷಿತ, ಇಲ್ಲಾಂದರೆ ರಜತ್ತು. ಭವ್ಯರು ಕಾಣಿಸ್ಕೊಳೇ ಇಲ್ಲ ತ್ರಿವಿಕ್ರಮ್ ಅವ್ರ ಕಣ್ಣಿಗೆ. ಇನ್ನು ಭವ್ಯರು ಹೆಂಗೆ ಅಂದ್ಕೊಳ್ತಾರೆ ತ್ರಿವಿಕ್ರಮ್ ಅವ್ರ ಹೆಸರನ್ನ ತೊಗೊಳ್ತಾರೆ ಅಂತ. ಇದೊಂಥರ ನನಗೆ ಪಾರ್ಶಾಲಿಟಿ ಮಾಡಿ ಮಾತಾಡ್ದಂಗೆ ಅನ್ನಿಸ್ತು. ಇನ್ಫ್ಯಾಕ್ಟ್ ಸುದೀಪ್ ಅವರು ಕ್ವಶನ್ ಕೇಳಿದಾಗ ಭವ್ಯ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಆರ್ಗ್ಯೂ ಮಾಡ್ಕೋಬೋದಾಗಿತ್ತು. ಬಟ್ ಆರ್ಗ್ಯೂ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದರು ಅಂತ ಅನ್ನಿಸ್ತು. ಅಲ್ಲಿ ಆ ಥರ ಸೈಲೆಂಟಾಗಿ ಇದ್ದಿದ್ದಕ್ಕೆ ಭವ್ಯ ಅವರು ಈಗ ತ್ರಿವಿಕ್ರಮ್ ಹೇಳಿರೋ ಪಾಯಿಂಟೇ ರೈಟ್ ಅನ್ನೋಂಗೆ ಸ್ವಲ್ಪ ಜನಕ್ಕೆ ಅನಿಸಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೆನ್ನೆ ನಡೆದಿರೋ ಡಿಸ್ಕಷನ್ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಎಪಿಸೋಡಲ್ಲಿ ಏನೇನಾಯಿತು ಅಂತ ಸ್ಟಾರ್ಟಿಂಗಿಂದ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಮೊನ್ನೆ ಎಪಿಸೋಡಲ್ಲಿ ಏನು ಒಂದು ಬ್ಲ್ಯಾಕ್ ಹಾರ್ಟು ರೆಡ್ ಹಾರ್ಟು ಕೊಡೋ ಒಂದು ಕಾರ್ಯಕ್ರಮ ಇತ್ತು, ಅದನ್ನು ಕಂಟಿನ್ಯೂ ಮಾಡಿದ್ರು. ಯಮುನಾ ಮ್ಯಾಮು ಭವ್ಯರು ಕೊಟ್ಟರು. ಡೆಫಿನೆಟ್ಲಿ ಭವ್ಯ ಮತ್ತು ಯಮುನಾ ಮ್ಯಾಮ್ಗೆ ಸ್ವಲ್ಪ ಕನೆಕ್ಷನ್ ಅಂತೂ ಇತ್ತು. ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಅಂದರೆ, ಐಶ್ವರ್ಯ, ಭವ್ಯ, ಯಮುನಾ ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ರು. ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಟಾಸ್ಕಲ್ಲಿ ಎಲ್ಲನ. ಅದು ಯಾವಾಗ ಐಶು ಜೈಲಿಗೆ ಹೋಗೋಕ್ಕೆ ಬಂದರೋ, ಅಲ್ಲಿ ಭವ್ಯ ಅವರಿಂದ ಮಾತಾಡಿದ್ರು, ಅಲ್ಲಿ ಭವ್ಯ ಅವ್ರ ಟ್ರಸ್ಟು ಹೋಯ್ತು. ಸೊ ಅಲ್ಲಿಂದ ಸ್ವಲ್ಪ ಗೇಮು ಭವ್ಯದು ಕೂಡ ಸ್ವಲ್ಪ ಹಾಳಾಯಿತು, ಐಶ್ವರ್ಯ ಅವ್ರದ್ದು ಕೂಡ ಸ್ವಲ್ಪ ಹಾಳಾಯಿತು. ಭವ್ಯ ತ್ರಿವಿಕ್ರಮು ಕ್ಲೋಸ್ ಆದರು. ಈಗ ಮೆಂಟಲಿ ತ್ರಿವಿಕ್ರಮ್ ಸಪೋರ್ಟ್ ತೊಗೊಂಡು ಇವಾಗ ಭವ್ಯನೇ ಅಂತ ಇದ್ದಾರೆ, ಮೆಂಟಲಿ ನನ್ನಿಂದ ಸಪೋರ್ಟ್ ತೊಗೊಂಡು ಬಂದಿದ್ಯಾ ಅಂತ. ಇದಕ್ಕೆ ಏನು ಹೇಳಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ರೆಡ್ ಹಾರ್ಟು ಯಮುನಾ ಮ್ಯಾಮ್ ಭವ್ಯ ಅವರು ಕೊಡ್ತಾರೆ. ಇನ್ನು ಬ್ಲ್ಯಾಕ್ ಹಾರ್ಟು ಮಂಜಣ್ಣ. ಯಾಕಂದರೆ ಮಂಜಣ್ಣ ನಿನ್ನ ಕಾಲು ಧೂಳಿಗೆ ಸಮಾನ ಅಂದಿರ್ತಾರೆ ಫಸ್ಟ್ ವಾರನೇ. ಅಂದರೆ ಕಾಲಿನ ಚಪ್ಪಲಿ ಧೂಳು ತೋರಿಸಿರ್ತಾರೆ. ಅದು ಸಿಕ್ಕಾಪಟ್ಟೆ ಫೀಲ್ ಆಗ್ತಾರೆ ಯಮುನಾ ಅವರು. ಇಲ್ಲಿ ಗುಡ್ ಥಿಂಗ್ ಏನಂದರೆ ಮಂಜಣ್ಣ ಹೋಗಿ ಕಾಲಿಗೆ ಬೀಳ್ತಾರೆ ಯಮುನಾ ಅವರಿಗೆ ತಪ್ಪಾಯಿತು ಅಂತ. ದಟ್ ವಾಸ್ ಸೋ ಗುಡ್. ಅಟ್ಲೀಸ್ಟ್ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮಂಜಣ್ಣ. ಈ ಮಂಜಣ್ಣ ನಮ್ಗೆ ಏನಾದರೂ 4-5 ವಾರದಿಂದ ಏನಾದರೂ ಬಂದಿದ್ರೆ ಎಷ್ಟು ಟ್ರೋಫಿಗೆ ಹತ್ರ ಆಗಿರೋರು ಅಂದರೆ ಸಿಕ್ಕಾಪಟ್ಟೆ ಹತ್ರ ಆಗಿರೋರು. ಈಗ ಡಿಸರ್ವಿಂಗ್ ಕಂಟೆಸ್ಟೆಂಟು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಬಾಧೆನ ಸೃಷ್ಟಿ ಮಾಡ್ತಾ ಇದ್ದಾರೆ ಮಂಜಣ್ಣ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಶಿಶಿರು
ಡೆಫಿನೆಟ್ಲಿ ಶಿಶಿರ, ರೆಡ್ ಹಾರ್ಟು, ಮೋಕ್ಷಿತಾಗೇನೆ ಇವರಿಬ್ಬರು ಸ್ಟಾರ್ಟಿಂಗ್ ಬಾಂಡಿಂಗ್ ಹೆಂಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನಂತರ ಐಶ್ವರ್ಯ ಎಂಟ್ರಿ ಆಗ್ತಾರೆ. ಬಟ್ ಅದಾದ ನಂತರ ಕೂಡ ಇವರಿಬ್ಬರು ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಕಂಟಿನ್ಯೂ ಆಗುತ್ತೆ. ಒಳ್ಳೆ ವಿಶ್ ಮಾಡ್ತಾರೆ ಇಬ್ರಿಗೂ ಒಳ್ಳೇದಾಗಲಿ ಅಂತ. ಫ್ರೆಂಡ್ಶಿಪ್ ಮಾತ್ರ ತುಂಬ ಚೆನ್ನಾಗಿ ಪ್ಯೂರ್ ಅನಿಸುತ್ತೆ ಶಿಶಿರ್ ಅವ್ರದ್ದು. ಇನ್ನು ಇದು ಬಂದುಬಿಟ್ಟು ಬ್ಲ್ಯಾಕ್ ಹಾರ್ಟ್ ಬಂದುಬಿಟ್ಟು ಮಂಜಣ್ಣಗೆ ಆ ರಾಜನ್ ಟಾಸ್ಕಲ್ಲಿ ತಳ್ಳಿರ್ತಾರಲ್ಲ ಅದ್ರ ಬಗ್ಗೆ. ಇನ್ನು ನಮ್ಮ ಸೂರ್ಯವರು ಹೈಲೈಟು ರೆಡ್ ಹಾರ್ಟು ಹನುಮಂತು ಕೊಡ್ತಾರೆ. ಯಾಕಂದರೆ ಕಳಪೆ ಏನಾದರೂ ನಾಮಿನೇಟ್ ಏನಾದರೂ ಬಂದರೂ ನನ್ನೇ ಮಾಡಿದ್ರು ಕೂಡ ನನ್ನ ಬದಲು ನೀನು ಹೋಗಿ ಕ್ಯಾಪ್ಟನ್ ಆಗು ಅಂತ ಅಂದಾಗ ಕೈ ಎಲ್ಲ ಮುರ್ಕೊಂಡು ಕ್ಯಾಪ್ಟನ್ ಟಾಸ್ಕ್ ಆಡಿದ್ದಾನೆ ನನಗೋಸ್ಕರ ಅಂತ ಅಂದ್ಬಿಟ್ಟು ರೆಡ್ ಹಾರ್ಟ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸೂರ್ಯ ಅವರಿಗೆ ಹನುಮಂತು ಅಂದರೆ ತುಂಬ ಇಷ್ಟ. ಎಲ್ಲ ಇಂಟರ್ವ್ಯೂಲು ಕೂಡ ಹೇಳಿದ್ದಾರೆ, ಅವ್ನ ಮದುವೆ ನಾನೇ ಮಾಡೋದು ಅಂತ. ಆ ಬಾಂಡ್ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಇನ್ನು ಬ್ಲ್ಯಾಕ್ ಹಾರ್ಟ್ ಬಂದುಬಿಟ್ಟು ಗೌತಮಿಯರು ಕೊಡ್ತಾರೆ. ಬ್ಲ್ಯಾಕ್ ಹಾರ್ಟು ಗೌತಮಿಯರು ಕೊಡ್ತಾ ಹೇಳೋದಷ್ಟೇ, ಉಪ್ಪಿನಕಾಯಿ ಮ್ಯಾಟ್ರು ಗೌತಮಿಯವರೇ ನಕ್ಕೊಂಡು ಹೋಗ್ತಾರೆ. ಅಯ್ಯೋ ಉಪ್ಪಿನಕಾಯಿ ನನಗೆ ಬ್ಲ್ಯಾಕ್ ಹಾರ್ಟ್ ಕೊಡಂಗೆ ಮಾಡಿಬಿಡ್ತಲ್ಲ ಅಂತ. ಖುಷಿಯಿಂದ ತಗೊಳ್ತೀನಿ ಅಂತ ಅಂದ್ಬಿಟ್ಟು ತಗೊಳ್ತಾರೆ. ಅಂದರೆ ಗೌತಮಿಯವರ ಪ್ಲಸ್ಸು ಇದೆ, ಮೈನಸ್ಸು ಇದೆ. ತುಂಬ ಎಲ್ಲದರಲ್ಲೂ ಪಾಸಿಟಿವ್ ನೋಡ್ತಾರೆ. ನಾವು ಅಷ್ಟೇ ಆ್ಯಕ್ಚುಲಿ ಲಾಸ್ಟ್ ಒಂದು 3-4 ವಾರ ಗೌತಮಿಯವ್ರನ್ನ ಎಷ್ಟು ಏಟ್ ಮಾಡ್ತಾ ಇದ್ವಿ. ಇವತ್ತು ಗೌತಮಿಯವರೇ ಫೇವ್ರೇಟ್. ಒಂದು ಸ್ವಲ್ಪ ಪಾಸಿಟಿವಿಟಿನೇ ಆಚೆ ಎತ್ಕೊಂಡೋದ್ರು ಅಂತ ಹೇಳ್ಬೋದು. ಖುಷಿ ಆಗುತ್ತೆ ಆ್ಯಕ್ಚುಲಿ ಇವಾಗ ನನಗೆ ಗೌತಮಿಯವ್ರನ್ನ ನೋಡ್ತಾ ಇದ್ದರೆ. ಒಂದು ಚೆನ್ನಾಗಿ ಆಟ ಆಡಿ ಮಾತ್ರ ಹೋದ್ರು. ಮನೆಯವರಾಗಲಿ ಯಾರಾಗಲಿ ಎಷ್ಟೇ ಅಂದರೂ ಕೂಡ ಮಂಜು ಅವ್ರಿಗೆ ಎಲ್ಲೂ ಕೆಟ್ಟದ್ದು ಬಯಸಲಿಲ್ಲ. ಆ್ಯಸ್ ಎ ಫ್ರೆಂಡ್ ಮಂಜು ಅವರು ಆ್ಯಸ್ ಎ ಗುಡ್ ಫ್ರೆಂಡ್ ಗೌತಮಿ ಆಗಿದ್ದರು. ಗೌತಮಿಯು ಕೂಡ ಅಷ್ಟೇ ಒಂದು ಒಳ್ಳೆ ಗೆಳತಿಯಾಗಿ ಮಂಜಣ್ಣನಿಗೆ ಇದ್ದರು. ಎಲ್ಲೂ ಕೂಡ ಅವರು ಬ್ಯಾಕ್ ಬಿಚ್ಚಿಂಗ್ ಏನೂ ಮಾಡ್ಕೊಳ್ಳಿಲ್ಲ. ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನು ಈ ಒಂದು ಪ್ರಕ್ರಿಯೆ ಮುಗ್ದಾದ್ಮೇಲೆ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ತ್ರಿವಿಕ್ರಮು ಮತ್ತು ಮೋಕ್ಷಿತಾಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅದಾದಮೇಲೆ ನೋಡ್ರಿ 10 ವಾರದ ಕತೆ ಎಲ್ಲೋಯ್ತು, 10 ವಾರ ಅಂತ ಇದ್ರಿ, ಈಗ ನೋಡ್ರಿ ಅವರೇ ಫೈನಲಿಸ್ಟ್ ಆಗೋಗ್ಬಿಟ್ಟಿದ್ದಾರೆ. ಹಂಗಂದವರು ಕೂಡ ಫೈನಲಿಸ್ಟ್ ಆಗಿದ್ದಾರೆ, ಕೇಳಿಸ್ಕೊಂಡಿರೋರು ಮಾತ್ರ ಅಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಮಂಜು ಅವ್ರ ಕಾಲು ಎಳಿತಾರೆ. ಮತ್ತು ಎಲ್ಲರೂ ಕೇಳ್ತಾರೆ ಆ್ಯಕ್ಚುಲಿ ಇವರು ಡಿಸರ್ವಿಂಗಾ ಹೋಗೋದಕ್ಕೆ ಟಾಪ್ 3ಗೆ ಅಂತ ಹೇಳಿದಾಗ ಅಲ್ಲಿ ಯಾರೂ ಒಪ್ಪಲ್ಲ. ಅವ್ರಿಗೆ ಬೇಕಂತ ರೀಸನ್ ಅವ್ರು ಕೊಡ್ತಾರೆ. ಬಟ್ ನನ್ನ ಕೇಳೋದಾದರೆ ಡೆಫಿನೆಟ್ಲಿ ಮೋಕ್ಷಿತಾ ಡಿಸರ್ವಿಂಗ್. ಯಾಕಂದರೆ ಒಬ್ಬಳೇ ಒಂದು ಹೋರಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಯಾರೂ ನಂಬಕ್ಕೆ ರೆಡಿ ಇರಲ್ಲ ಒಬ್ಬರೇ ಹೋದ್ಮೇಲೆ. ಅವ್ರವ್ರ ಗ್ಯಾಂಗ್ ಆವಾಗಲೇ ಫಾರ್ಮ್ ಆಗಿರುತ್ತೆ. ಬಟ್ ಅದರಲ್ಲೂ ಕೂಡ ಆ ಒಂದು ಗ್ಯಾಂಗ್ನ ಬಿಟ್ಟು ಬಂದು ಮೋಕ್ಷಿ ಆಡಿದ್ದು ಸೀರಿಯಸ್ಲಿ ಒಂದು ಈಸಿ ಟಾಸ್ಕ್ ಅಂತೂ ಖಂಡಿತ ಅಲ್ಲ. ಶಿ ಈಸ್ ರಿಯಲಿ ಡಿಸರ್ವಿಂಗ್. ಅವರ ಬೆಸ್ಟ್ನ ಮೋಕ್ಷಿ ಅವರು ಖಂಡಿತ ಕೊಟ್ಟಿದ್ದಾರೆ. ಇದಾದ ನಂತರ ಧನರಾಜು ಮತ್ತು ಹನುಮಂತುಗೆ ಕ್ಲಾಸು. ನಾನು ಅಂದ್ಕೊಂಡೆ ಇದೇ ಒಂದು ಎಂಟೈರ್ ಎಪಿಸೋಡ್ ಹೋಗುತ್ತೆ ಅಂತ. ಬಟ್ ಟಕ್ ಅಂತ ಮುಗಿಸ್ಬಿಟ್ರು. ಶಾಕ್ ಆಯಿತು ನನಗೆ. ಅಲ್ಲಿ ಧನರಾಜ್ ಅವರು ಒಪ್ಕೊಂಡ್ರು. ಮತ್ತು ಸುದೀಪ್ ಸರ್ ಬೈತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ರೆಕಗ್ನೈಸ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ, ಬೈತಾ ಇದ್ದಾರೆ ಅಂತ. ಯಾಕಂದರೆ ಸರ್ ನೀವು ಕೊಟ್ಟಿರೋ ಸಜೆಷನು ಆ ಜೋಶಲ್ಲಿ ಆಡಬೇಕಂತ ಹೋದೆ, ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಸಾರಿ ಅಂತ ಆನೆಸ್ಟಾಗಿ ಒಪ್ಕೊಂಡ್ರು. ಹನುಮಂತು ಕೂಡ ಅಷ್ಟೇ, ತಪ್ಪಾಯ್ತು ಸರ್ ಅಷ್ಟೇ, ಮುಗೀತು ಅಲ್ಲಿ ಡೈಲಾಗು. ಅಲ್ಲಿಗೆ ಮುಗಿಸ್ಬಿಟ್ರು. ಇವ್ರ ಹತ್ರ ಏನು ನಡೆಯಲ್ಲ ಅಂತ. ಅದಾದಮೇಲೆ ಅವರಿಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಅಯ್ಯೋ ಸತ್ತಿರೋ ನೀನೇನು ಸಾಯಿಸೋದು ಅಂತ ಬಿಟ್ಬಿಟ್ರು. ನಾನು ಅಂದ್ಕೊಂಡೆ ಎಂಟೈರ್ ಎಪಿಸೋಡ್ ನಮಗೆ ಕ್ಲಾಸ್ ಆಗ್ತಾರೆ ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಇದಾದ ನಂತರ ಈ ಕಡೆ ತ್ರಿವಿಕ್ರಮ್ ಅವರಿಂದ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಗೇಮ್ ಆಡೋಕ್ಕೆ ಯಾರೂ ಚಾನ್ಸ್ ಕೊಟ್ಟಿರಲ್ವಲ್ಲ, ಅಲ್ಲಿ ಭವ್ಯನೇ ಈಸಿಯಾಗಿ ಟಾರ್ಗೆಟ್ ಮಾಡಿದ್ರು ಅನ್ನೋದು ಕೂಡ ಈಸಿಯಾಗಿ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆ. ಕೇಳ್ತಾರೆ ಟೂ ಗುಡ್ ಇಸ್ ರಿಯಲಿ ಟೂ ಬ್ಯಾಡ್ ಅಲ್ವಾ ತ್ರಿವಿಕ್ರಮ್ ಅಂತ. ಅಂದರೆ ತುಂಬ ಒಳ್ಳೇದು ಜಾಸ್ತಿ ಒಳ್ಳೇದಲ್ಲ, ಅಂದರೆ ತುಂಬ ಒಳ್ಳೇದು ಜಾಸ್ತಿ ಕೆಟ್ಟದಲ್ವಾ ಅನ್ನೋ ಥರ ಕೇಳ್ತಾರೆ ತ್ರಿವಿಕ್ರಮ್ಗೆ. ಅರ್ಥ ಆಗಲಿಲ್ಲ ಸರ್ ಅಂದಾಗ ಬಿಡಿಸಿ ಹೇಳ್ತಾರೆ. ಆಗ ತ್ರಿವಿಕ್ರಮ್ ಇದ್ಬಿಟ್ಟು ಸರ್ ಲಾಸ್ಟ್ ವೀಕು ನಾನು 2 ಸೆಕೆಂಡ್ಸಲ್ಲಿ ಟಿಕೆಟ್ ಟು ಫಿನಾಲೆ ಕಳ್ಕೊಂಡೆ. ಈಗ ನೋಡಿದ್ರೆ ನನಗೆ ಆಟಕ್ಕೆ ಚಾನ್ಸ್ ಕೊಡಲ್ಲ, ಆಟನ ನೀವೇ ಪಡ್ಕೋಬೇಕು ಅಂತ ಬೇರೆ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ. ಇವ್ರು ನೋಡಿದ್ರೆ ಯಾರೂ ನನ್ನ ಆಟಕ್ಕೆ ಹಾಕ್ಕೊಳ್ತಾನೆ ಇಲ್ಲ, ತುಂಬ ಫ್ರಸ್ಟ್ರೇಟ್ ಆಗೋಯ್ತು ಸರ್ ಅಂತ ಅಂದರೆ ಅಲ್ಲಿ ಭವ್ಯ ಹೆಸರು ಎಲ್ಲೂ ತ್ರಿವಿಕ್ರಮ್ ಕರೆಯಲ್ಲ. ಆದರೆ ಸುದೀಪ್ ಸರೇ ಇನಿಷಿಯೇಟ್ ಮಾಡ್ತಾರೆ, ಹೌದಾ ಭವ್ಯ, ಸರಿನಾ ಭವ್ಯ ಅಂತ. ಇಲ್ಲಿಂದ ಒಂದು ಟಾಪಿಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಭವ್ಯ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ ಆ್ಯಕ್ಚುಲಿ ನನಗೆ ಈ ಥರ ಆಡ್ಬೋದು ಅಂತಲೂ ಕೂಡ ಗೊತ್ತಿರಲಿಲ್ಲ. ಟೀಮ್ ಅಪ್ ಮಾಡಿಕೊಂಡು ಇನ್ಫ್ಯಾಕ್ಟ್ ರಜತ್ ಅವ್ರನ್ನ ಆಚೆ ಇಡಬೇಕು ಅಂತ ಬಂದಾಗೇ ನಾನು ಮೋಕ್ಷಿ ಕೂತು ಮಾತಾಡಿದ್ದು. ಆ ಒಂದು ಫಸ್ಟ್ ಗೇಮ್ ಯಾವಾಗ ಆಗುತ್ತೆ ಆವಾಗ ಬಂದಾಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಅಲ್ಲಿ ಏನು ಮಾತಾಡ್ದೋ ಮೋಕ್ಷಿತ್ ಹತ್ರ ಅದನ್ನು ನನ್ನ ಹತ್ರನೇ ಮಾತಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಅಲ್ಲಿವರೆಗೂ ನನಗೆ ಫ್ಲ್ಯಾಶ್ ಆಗಿರಲಿಲ್ಲ ಈ ಥರ ಮಾತಾಡಿಕೊಂಡು ಆಟಾಡ್ಬೋದಾಗಿತ್ತಲ್ಲ ಅಂತ ಕ್ಲಿಯರಾಗಿ ಹೇಳ್ತಾರೆ. ಮತ್ತು ಅದಾದಮೇಲೆ ಮೋಕ್ಷಿ ಗೆದ್ದಾಗ ನನಗೆ ಚಾನ್ಸ್ ಕೊಟ್ಟಾಗ ನಾನು ಮತ್ತೆ ತ್ರಿವಿಕ್ರಮ್ನ ಕರೆದಿದ್ದೀನಿ ಸರ್ ಅಂತ ಹೇಳ್ತಾರೆ. ಇಲ್ಲಿ ತ್ರಿವಿಕ್ರಮ್ಗೆ ಆ ಒಂದು ಪ್ಲಾನಿಂಗ್ ಏನು ಮಾಡಿದ್ಲು ಇವ್ರು ಅಂದ್ಕೊಂಡಿದ್ದಾರೆ ತ್ರಿವಿಕ್ರಮು ಪ್ಲಾನಿಂಗ್ ಮುಂಚೆನೇ ಮಾಡ್ಕೊಂಡಿದ್ದಾಳೆ ಭವ್ಯ ಅಂತ. ಬಟ್ ನಮ್ಗೆ ಎಪಿಸೋಡ್ ನೋಡಿರೋರು ಗೊತ್ತಾಗಿರುತ್ತೆ, ಪ್ಲಾನಿಂಗು ಮುಂಚೆ ಮಾಡಿರಲಿಲ್ಲ ಭವ್ಯ ಅವರು. ಆನ್ ದಿ ಸ್ಪಾಟ್ ಬಂದಿದ್ದು ಮೋಕ್ಷಿ ಅವ್ರ ಹತ್ರ ಟೈ ಅಪ್ ಮಾಡ್ಕೋಬೇಕು ಅಂತ. ಮೋಕ್ಷಿತ್ ಅವ್ರು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೋಕ್ಷಿ ಬಂದುಬಿಟ್ಟು ಭವ್ಯ ಅವ್ರಿಗೆ ಚಾನ್ಸ್ ಕೊಟ್ಟರು. ಅದಂಗೆ ಫ್ಲೋ ಅಲ್ಲಿ ಆಗೋಯ್ತು ಅಷ್ಟೇ. ಬಟ್ ಅದ್ರ ತ್ರಿವಿಕ್ರಮ್ನ ಯಾಕೆ ತೊಗೊಳ್ತಾ ಇಲ್ಲ ಅಂತ ಕೇಳಿದಾಗ ಭವ್ಯ ಅವರು ನೀವು ನನ್ನ ತೊಗೊಳ್ಳಲ್ಲ ಅಂತ ನಾನು ನಿಮ್ಮನ್ನು ತೊಗೊಳ್ಳಿಲ್ಲ ಅಂತ
ತ್ರಿವಿಕ್ರಮ್ ಅವ್ರ ಹತ್ರ ಬಂದು ಹೇಳ್ತಾರೆ. ಬಟ್ ಆದರೆ ಎಲ್ಲರ ಮುಂದೆ ಏನು ಹೇಳ್ತೀರಾ ಅಂದರೆ, ನೀವು ಸ್ಟ್ರಾಟಜಿಗಾಗಿ ನನ್ನ ತಗೊಳ್ಳಲ್ವೇನೋ ಅಂತ ನಾನು ನಿಮ್ಮನ್ನು ಐ ಮೀನ್ ನೀವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ ಅಂತ ನಾನು ತೊಗೊಂಡಿಲ್ಲ ಅಂತ ರೀಸನ್ ಹೇಳಿರ್ತಾರೆ. ಈ ಒಂದು ರೀಸನ್ನು ನನಗೆ ಅಲ್ಲೊಂದು ಇಲ್ಲೊಂದು ಭವ್ಯ ರೀಸನ್ ಹೇಳಿದ್ಲು ಅಂತ ಅನ್ನಿಸ್ತು. ಅದಕ್ಕೆ ನಾನು ತೊಗೊಳ್ಳಿಲ್ಲ ಅಂದರು. ಈ ಒಂದು ರೀಸನ್ನ ಭವ್ಯ ಅವರು ಅಲ್ಲೇ ಹೇಳಬೇಕಾಗಿತ್ತು ಎಲ್ಲರ ಮುಂದೆ ಅಂತ ನನಗೂ ಅನ್ನಿಸ್ತು. ಅದಾದ ನಂತರ ಥರ್ಡ್ ಟಾಸ್ಕಲ್ಲಿ ಕ್ಲಾಪ್ ಹೊಡೆದಿದ್ದು ಅದು ಕೂಡ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅದೇನು ಮಾತಾಡಿಸ್ಲಿಲ್ಲ. ನಾಮಿನೇಷನ್ ಬಗ್ಗೆ ಒಂದು ಡಿಸ್ಕಸ್ ನಡೆಯುತ್ತೆ. ಈ ನಾಮಿನೇಷನಲ್ಲಿ ಯಾರು ಜೆನ್ಯೂನ್ ಆಗಿ ನಾಮಿನೇಟ್ ಮಾಡಿದ್ರಿ ಹೇಳಿ, ಮತ್ತು ಯಾರ್ದು ಸಿಲ್ಲಿ ನಾಮಿನೇಷನ್ ಅನ್ನಿಸ್ತು ಅಂತ ಅಂದಾಗ ಈ ಕಡೆ ಭವ್ಯ ಅವ್ರದ್ದು ಮತ್ತು ಈ ಕಡೆ ತ್ರಿವಿಕ್ರಮ್ ಅವ್ರದ್ದು ಬರುತ್ತೆ. ಮತ್ತು ಇನ್ನೊಂದು ಕಡೆ ಗೌತಮಿ ಮತ್ತು ಮಂಜಣ್ಣದು ಬರುತ್ತೆ. ನನಗೆ ಜಾಸ್ತಿ ಎವಿಡೆಂಟಾಗಿ ಕಂಡಿದ್ದು ಮಂಜಣ್ಣ ಮತ್ತು ಗೌತಮಿದು. ಯಾಕಂದರೆ ಮಂಜಣ್ಣ ನಾನು ಗ್ರೇಟು, ನಾನು ಹೀರೋ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರನೇ ಅಲ್ಲಿ ಗೌತಮಿನ ನಾಮಿನೇಟ್ ಮಾಡಿರ್ತಾರೆ. ಯಾಕಂದರೆ ಅದಕ್ಕಿಂತ ಮುಂಚೆ ಬಂದುಬಿಟ್ಟು ಗೌತಮಿ ಅವ್ರನ್ನ ಮತ್ತು ಮೋಕ್ಷಿತ್ ಅವ್ರನ್ನ ಇಬ್ಬರಿಗೂ ಹೇಳಿರ್ತಾರೆ ಎಲ್ಲರೂ ಸೇರಿ ಫಿನಾಲೆಗೆ ಹೋಗೋಣ ಅಂತ. ಹಂಗಿದ್ದವರು ಯಾಕೆ ಆ ಮಾತನ್ನ ಹೇಳಬೇಕು ಅನ್ನೋದು ಡೆಫಿನೆಟ್ಲಿ ಆಸ್ ಎ ಫ್ರೆಂಡ್ ಗೌತಮಿಗೆ ಬೇಜಾರಾಗುತ್ತೆ. ನೋಡೋ ಆಡಿಯನ್ಸ್ಗೂ ಕೂಡ ಇದನ್ನು ಪ್ರೂವ್ ಮಾಡೋಕ್ಕೇ ಈ ಥರ ಮಾಡ್ತಾ ಇದ್ದೇನೆ ನಾಮಿನೇಟ್ ಅಂತ ಕೂಡ ಅನಿಸುತ್ತೆ. ಇನ್ನೊಂದು ಕಡೆ ಭವ್ಯ ಮತ್ತು ತ್ರಿವಿಕ್ರಮ್ನ ನೋಡೋದಾದರೆ ಸ್ಟಾರ್ಟಿಂಗ್ ಆಪರ್ಚುನಿಟಿ ಸಿಕ್ಕಿದ್ದು ತ್ರಿವಿಕ್ರಮ್ಗೆ. ತ್ರಿವಿಕ್ರಮ್ ಹೋಗ್ಬಿಟ್ಟು ಭವ್ಯರನ್ನ ನಾಮಿನೇಟ್ ಮಾಡ್ತಾರೆ. ಭವ್ಯನ ನಾಮಿನೇಟ್ ಮಾಡಿ ಕೊಟ್ಟಂಥ ರೀಸನ್ನು ತ್ರಿವಿಕ್ರಮ್ ಮುಂಚೆ ಭವ್ಯಗೆ ಹೇಳಿದ್ದ ಸ್ಟೇಟ್ಮೆಂಟ್ಗೆ ಕಾಂಟ್ರಡಿಕ್ಟ್ ಆಗಿದೆಯಲ್ಲ. ಯು ಆರ್ ಮೈ ಕಾಂಪಿಟೇಟರು, ನಾನು ಸುಮ್ಮನೆ ಬೇರೆಯವ್ರನ್ನ ಯಾರನ್ನೂ ನನ್ನ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ, ನನಗೆ ಗೊತ್ತು ಯಾರನ್ನ ಪಕ್ಕದಲ್ಲಿ ಇಟ್ಕೋಬೇಕು ಅಂತ. ನೀನು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು, ನೀನು ನನಗೆ ಟಫ್ ಕಂಟೆಸ್ಟೆಂಟು ಭವ್ಯ ಅಂತ ಹೇಳಿರೋ ತ್ರಿವಿಕ್ರಮ್ ನಾಮಿನೇಷನ್ ಕೊಟ್ಟಿರೋ ರೀಸನ್ ಏನೋ ಉಲ್ಟಾ ಅಲ್ವಾ. ಫ್ರಸ್ಟ್ರೇಷನ್ನು, ಗೇಮ್ನ ರೂಲ್ಸ್ ಬ್ರೇಕ್ ಮಾಡ್ತಾ ಇದೆಯಾ, ಅದು ಇದು ಅಂತ ಹೇಳಿದ್ರಲ್ವಾ, ಅದು ಕಾಂಟ್ರಡಿಕ್ಟ್ ಅಲ್ವಾ. ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಭವ್ಯ ಅವರು, ಬಟ್ ಸ್ಟಿಲ್ ಆಸ್ ಎ ಕಾಂಪಿಟೇಟರ್ ಅಂತಲೇ ಒಪ್ಕೊಂಡಿದ್ದಾರೆ ಅಲ್ವಾ. ಅಲ್ಲಿ ಮನೆಯಿಂದ ಫೈನಲಿಸ್ಟ್ ಆಗೋಕ್ಕೆ ಅರ್ಹರಿಲ್ಲ ಅಂತ ಬಂದಾಗ ಭವ್ಯ ಅವ್ರ ಹೆಸರನ್ನ ತೊಗೊಂಡಾಗ, ಅದೇ ಭವ್ಯ ಅವರು ತ್ರಿವಿಕ್ರಮ್ ಹೆಸರನ್ನ ತೊಗೊಂಡಾಗ ತ್ರಿವಿಕ್ರಮ್ ಮಾತ್ರ ಸರ್ ಆವಾಗ ಹೇಳಿದ್ದು ಅವಳೇ ಡಿಫೆಂಡ್ ಮಾಡ್ಕೊಂಡಿದ್ಲು ಸರ್, ಈಗ ನೋಡಿದ್ರೆ ಅದೇ ಪಾಯಿಂಟ್ನ ಇಟ್ಕೊಂಡು ನಾಮಿನೇಷನ್ ಮಾಡ್ತಾ ಇದ್ದಾಳೆ ಅಂತ ಅಂತಾರೆ. ಮತ್ತು ಸುದೀಪ್ ಸರೇ ಒಂದು ಹೇಳ್ತಾರೆ, ಆ ಒಂದು ಫ್ಲೋ ಅಲ್ಲಿ ತ್ರಿವಿಕ್ರಮು ಕೂಡ ಹೇಳ್ತಾರೆ, ನನ್ನ ಯೂಸ್ ಮಾಡಿಕೊಂಡು ನೀನು ಇಲ್ಲಿವರೆಗೂ ಬಂದೆ ಅಂತ. ನೀವು ಒಪ್ತೀರಾ ಭವ್ಯ ಈ ಪಾಯಿಂಟ್ಗೆ ಅಂತ ಈ ಒಂದು ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ತರ್ತಾರೆ ಸುದೀಪ್ ಸರು. ಅದಕ್ಕೆ ಭವ್ಯ ಅವ್ರು ಇದ್ಬಿಟ್ಟು ಇಲ್ಲ ಸರ್ ನಾನು ಒಪ್ಪಲ್ಲ, ಯಾಕಂದರೆ ನಾನು ಅಲ್ಲಿ ವಾದ ಕೂಡ ಮಾಡಲಿಲ್ಲ ಭವ್ಯ ಅವರು ತ್ರಿವಿಕ್ರಮ್ ಜೊತೆ ಅವತ್ತು ಅಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ. ಸುದೀಪ್ ಸರ್ ಯಾಕೆ ವಾದ ಮಾಡಲಿಲ್ಲ ಅಂತ ಕೇಳಿದಾಗ, ಸರ್ ನಾನು ವಾದ ಮಾಡ್ಕೊಂಡು ಹೋದರೆ ಅದು ನಿಜವಾಗ್ಲೂ ತುಂಬ ಡ್ರ್ಯಾಗ್ ಆಗುತ್ತೆ ಅಂತ ನಾನು ಅಲ್ಲಿಗೆ ಬಿಟ್ಟೆ ಅಂತಾರೆ. ಅವತ್ತು ನಮ್ಗೆ ಎಪಿಸೋಡಲ್ಲಿ ನೋಡಿದಾಗೂ ಕೂಡ ಅದೇ ಕಂಡಿದ್ದು. ಭವ್ಯ ಅವರು ತುಂಬ ಮಾತಾಡ್ಕೊಂಡು ಹೋದರೆ ತ್ರಿವಿಕ್ರಮ್ ಅಂತೂ ಅಲ್ಲಿಗೆ ಬಿಡೋ ಹಂಗೆ ಕಾಣಿಸ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಗೇಮ್ ನನಗೆ ಸಿಕ್ಕಿಲ್ಲ ಅನ್ನೋ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ನು ಕೂಡ ತ್ರಿವಿಕ್ರಮ್ ಅವರಿಗೆ ಅಲ್ಲಿತ್ತು. ಅವ್ರು ಯಾವಾಗ ನಾಮಿನೇಟ್ ಆಗಲಿಲ್ಲ, ಅವ್ರು ಯಾವಾಗ ಫೈನಲ್ ವೀಕ್ಗೆ ಹೋದ್ರು ಅಂತ ತ್ರಿವಿಕ್ರಮ್ಗೆ ಗೊತ್ತಾಯಿತು, ಆವಾಗಲೇ ತ್ರಿವಿಕ್ರಮ್ ಅವರು ಕೂಲ್ ಡೌನ್ ಆಗಿದ್ದು. ಅದಕ್ಕಿಂತ ಮುಂಚೆ ಎಗ್ರೆಗರಾಡ್ತಾ ಇದ್ರು. ಭವ್ಯ ಅವ್ರ ಮೇಲೆ ಎಷ್ಟೆಲ್ಲ ಜಗಳ ಆಡಿಲ್ಲ. ಒಂದೇ ಒಂದು ಜಾಕೆಟ್ ಕೆಳಗಡೆ ಬಿದ್ದಿದ್ದಕ್ಕೆ ಅದನ್ನು ಅದ್ರ ಮೇಲೆ ತೋರಿಸ್ಬೇಡ ಫ್ರಸ್ಟ್ರೇಷನು ಅಂತ ಎಷ್ಟು ಫ್ರಸ್ಟ್ರೇಷನ್ ತೋರಿಸಿದ್ದಾರೆ ಭವ್ಯ ಅವ್ರ ಮೇಲೆ. ಇದ್ರ ಮೇಲೆ ಯಾವುದನ್ನು ಕೂಡ ಅಲ್ಲಿ ಸುದೀಪ್ ಸರ್ ಡಿಸ್ಕಸ್ ಮಾಡಲ್ಲ. ಮೋಸ್ಟ್ಲಿ ಇನ್ ಅ ಫನ್ ವೇ ಇವತ್ತೇನಾದರೂ ಮಾಡ್ಬೋದೇನೋ ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ. ಬಟ್ ಇದು ಎಲ್ಲ ಒಂದು ಏನಾಯಿತು ಭವ್ಯನ ಯೂಸ್ ಮಾಡಿಕೊಂಡು ಬಂದ್ಲು ಅಂದಾಗ ಇಲ್ಲಿ ಭವ್ಯ ಅವರು ಒಂದು ಸ್ಟ್ರಾಂಗ್ ಒಪಿನಿಯನ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಮತ್ತು ಇಲ್ಲಿ ತ್ರಿವಿಕ್ರಮು ಎಕ್ಸ್ಪ್ಲೈನ್ ಮಾಡೋ ಒಂದು ರೀತಿಲಿ ಡೆಫಿನೆಟ್ಲಿ ವಿನ್ ಆದರು. ಅಂದರೆ ಭವ್ಯ ಅವರು ಯೂಸ್ ಮಾಡ್ಕೊಂಡ್ರ ಅನ್ನೋ ಒಂದು ರೀತಿಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಸರ್ ಯಾವಾಗ್ಲೂ ಮೆಂಟಲ್ ಸಪೋರ್ಟು, ಡಿಸಿಷನ್ ಮೇಕಿಂಗು ಏನಾದರೂ ಬೇಕಂದ್ರೂ ಕೂಡ ತ್ರಿವಿಕ್ರಮ್ ಬೇಕಾಗಿರೋರು. ಬಟ್ ಸಡನ್ನಾಗೆ ಭವ್ಯ ಅವರಿಗೆ ಯಾರಿಗೂ ಬೇಕಾಗಿರಲಿಲ್ಲ. ಇಂಡಿವಿಜುವಲ್ ಆಗಿ ಹೋಗಿ ಮೋಕ್ಷಿತ ಹತ್ರ ಪ್ಯಾಚ್ ಅಪ್ ಮಾಡಿಕೊಂಡು ಆಡಿದ್ರು. ಅದಕ್ಕೆ ನಾನು ನನ್ನ ಯೂಸ್ ಮಾಡಿಕೊಂಡೆ ಇಷ್ಟು ದಿನ ಅಂತ ಅಂದಿದ್ದು ನಾನು ಅಂತ ಒಂದು ಕ್ಲಾರಿಟಿ ಕೊಡೋಕ್ಕೆ ಪ್ರಯತ್ನ ಪಟ್ಟರು. ಅದಾದ ನಂತರ ಅದಾದ ನಂತರ ಈ ಟ್ರೋಫಿ ತೋರಿಸ್ತಾರೆ. ಯಾರಿಗೆ ಈ ಟ್ರೋಫಿ ಇಷ್ಟ ಅಂದಾಗ ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ. ಯಾರಿಗೆ ಅರ್ಹರಿಲ್ಲ ಅಂದಾಗ ಸ್ವಲ್ಪ ಜನ ಮಂಜು ಹೇಳ್ತಾರೆ, ಸ್ವಲ್ಪ ಜನ ಗೌತಮಿ ಹೇಳ್ತಾರೆ, ಸ್ವಲ್ಪ ಜನ ಮೋಕ್ಷಿತ ಹೇಳ್ತಾರೆ. ಹೀಗೆ ಸ್ವಲ್ಪ ಡಿಸ್ಕಷನ್ ಅಂತೂ ನಡೆಯುತ್ತೆ. ಇದಾದ ನಂತರ ಎಲಿಮಿನೇಷನ್ ಪ್ರೊಸೀಜರ್ ಅನ್ನೋದು ಏನಿದೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗು ಮಂಜಣ್ಣ ಮತ್ತು ರಜತ್ ಸೇವ್ ಆಗ್ತಾರೆ. ಈ 3 ಜನದಲ್ಲಿ ಗೌತಮಿ ಎಲಿಮಿನೇಟ್ ಆಗ್ತಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಭವ್ಯ ಅಂತೂ ಫುಲ್ ಶಾಕ್ ಆಗ್ತಾರೆ. ಅಂದರೆ ಅಪ್ಪಯ್ಯ ಸದ್ಯ ನಾನು ಸೇವ್ ಆದ್ನಲ್ಲ ಅಂತ. ಗೌತಮಿಯವ್ರ ಟಿ ಮಾತ್ರ ಸಿಕ್ಕಾಪಟ್ಟೆ ಚೆಂದ ಇರುತ್ತೆ. ಅವರ ಹಸ್ಬೆಂಡು, ಅಮ್ಮ ಎಲ್ಲ ಬಂದಿರ್ತಾರೆ, ಎಲ್ಲ ಜೊತೆನೂ ಮಾತಾಡ್ತಾರೆ. ಓವರಾಲ್ ನೆನ್ನೆ ನೋಡಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಎಪಿಸೋಡು. ಬಟ್ ಜಾಸ್ತಿ ಭವ್ಯವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.